ನಮಗೇನಾಗಿದೆ, ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೀವಿ. ಈಗ ಕೇಂದ್ರ ಸರ್ಕಾರ ಜಿ ಎಸ್ ಟಿ ತಂದ ಮೇಲೆ ರಾಜ್ಯಗಳಿಗೆ ಜಿ ಎಸ್ ಟಿ ಕಲೆಕ್ಟ್ ಮಾಡಬೇಕು, ಅದನ್ನು ಕೇಂದ್ರಕ್ಕೆ ಸಂಪೂರ್ಣವಾಗಿ ಕೊಡಬೇಕು. ವಾಪಸ್ ಇಂತಿಷ್ಟು ಪರ್ಸೆಂಟೇಜ್ ಅಂತೇಳಿ ನಮಗೆ ಕೊಡಬೇಕು ಕೇಂದ್ರ ಸರ್ಕಾರ. ಇದು ಪದ್ಧತಿ, ಅಂದರೆ ಇದು ನಾರ್ಮ್ಸು. ನಮ್ಮದೇನಿವತ್ತು ಅಹವಾಲ್ ಅಂದರೆ, ನಮಗೆ ನೀವು ಕೊಡ್ತಕ್ಕಂಥ ಜಿ ಎಸ್ ಟಿ ಇನ್ ರಿಟರ್ನ್ ಆ ಪರ್ಸೆಂಟೇಜಿಗೆ ಸರಿಯಾಗಿಲ್ಲ, ನೀವು ಸಂಪೂರ್ಣವಾಗಿ ನಮಗೆ ಕೊಡ್ತಾ ಇಲ್ಲ. 11,000 ಕೋಟಿವರೆಗೂ ನಮಗೆ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತಂದರೆ ಯಾವ ರಾಜ್ಯಕ್ಕೂ ಕೂಡ ಹಣಕಾಸು ಹೆಲ್ತಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಇದು ಲೆಜಿಟಿಮೇಟ್ ಆಗಿ ನಮಗೆ ಕೊಡಬೇಕಾಗಿರೋದು. ಇದನ್ನು ಯಾವುದೂ ಕೂಡ ಏನೋ ನಮ್ಮ ಕೇಂದ್ರ ಸರ್ಕಾರದವರು ನಮಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದಲ್ಲ. ಇದು ನಮ್ಮ ಪಾಲು, ಅದನ್ನು ಕೊಡಿ ಅಂತ ಕೇಳಬೇಕು. ಇಲ್ಲಿವರೆಗೂ ಕೊಡಲಿಲ್ಲ. ಇಲ್ಲಿ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಹೇಳ್ತಾ ಇರುವಂಥದ್ದು ಡಾಕ್ಯುಮೆಂಟೇಷನ್ಸ್ ಅಥವಾ ಪ್ರೊಸೀಜರಲ್ ಸ್ಲ್ಯಾಬ್ಸ್ ಆಗಿದೆ, ನಾನು ಬಿಡುಗಡೆ ಮಾಡೋದಕ್ಕೆ ಅಥವಾ ಸ್ಟಾಪ್ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಫೈನಾನ್ಸ್ ಕಮಿಷನ್ ಹೇಳುತ್ತೆ ಅದನ್ನು ಮಾಡಬೇಕಾಗತ್ತೆ, ಅದು ಮಾಡಿದ್ದೀವಿ ಕೂಡ, ಯಾವುದು ಒಂದು ಪೈಸೆನೂ ಪೆಂಡಿಂಗ್ ಇಲ್ಲ ಅನ್ನುವಂಥ ಮಾತು ನಿನ್ನೆ ಕೂಡ ಹೇಳಿದ್ರು. ಸಿಂಪಲ್ ಇದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದರಲ್ಲಿ ಕಾಂಪ್ಲಿಕೇಶನ್ನೇ ಇಲ್ಲ. ಇದರಲ್ಲಿ ನಾವು ಉದಾಹರಣೆಗೆ ಹೇಳ್ತೀನಿ, 1,00,000 ಕೋಟಿ ನಾವು ಕೊಟ್ಟಿದ್ದೀವಿ, ನಮಗೆ 20% ನಮ್ಗೆ ವಾಪಸ್ ಕೊಡಬೇಕು. ಆ 20% ಕೊಟ್ಟಿದ್ದೀರಾ ನೀವು? ಅಷ್ಟೇ ನಾವು ಕೇಳೋದು. ಕೊಟ್ಟಿದ್ದೀವಿ ಅಂತ ನೀವು ಹೇಳಬೇಕಾದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟೇಷನ್ ಇರಬೇಕಲ್ವ. ನೀವು ಪ್ಲ್ಯಾನಿಂಗ್ ಕಮಿಷನರ್ಗೆ ಹೇಳೋದು, ಪ್ಲ್ಯಾನಿಂಗ್ ಕಮಿಷನ್ ನಿಮ್ಗೆ ಹೇಳೋದು, ಅದು ನಮ್ಮ ಸಮಸ್ಯೆಗೆ ಉತ್ತರ ಅಲ್ಲ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು, ನಮಗೆ ಬರಬೇಕಾದಂಥ ಪರ್ಸೆಂಟೇಜ್ ಬಂದಿಲ್ಲ, ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಂದು. ಎರಡನೇದು, ನಮಗೆ ಬರಗಾಲ ಬರುತ್ತೆ, ಪ್ರವಾಹ ಬರುತ್ತೆ, ನ್ಯಾಚುರಲ್ ಕೆಲಾಮಿಟೀಸ್ ಆಗೋದು ಯಾರೂ ತಪ್ಸೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ಳುತ್ತೆ, ನೋಡಿ ನಮಗೆ ಇಷ್ಟು ನಷ್ಟ ಆಗಿದೆ, ಅದನ್ನು ಕೊಡಿ ಅಂತ ಕೇಳ್ತಾರೆ. ನಾವು 35,000 ಕೋಟಿ ನಷ್ಟ ಆಗಿದೆ ಅಂತ ನಮ್ಮ ಎಸ್ಟಿಮೇಟ್ ಇದೆ. ಆದರೆ ನಾವು ಅಷ್ಟನ್ನು ಕೇಳಲಿಲ್ಲ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ನಾವು ಕೇಳಿರೋದು 18,000 ಕೋಟಿ. 18,000 ಕೋಟಿ ನಷ್ಟ ಆಗಿದೆ, ಕೊಡಿ ನಮಗೆ ಅಂತ ಕೇಳಿದ್ದೇವೆ. ನೀವು 18,000 ಕೊಡ್ಬೋದು, ಆದರೆ ನಿಮ್ಮ ಹತ್ರ ಹಣಕಾಸು ಸರಿ ಇಲ್ಲ ಅಂತ ಹೇಳ್ಕೊಂಡು ನಮಗೆ ಕಡಿಮೆ ಮಾಡ್ತೀರಿ. ಯೂಶ್ವಲಿ ಅದನ್ನು ಕಡಿಮೆ ಮಾಡಿ ಕೊಡ್ತಾರೆ. ಇದು ನ್ಯಾಚುರಲ್ ಆಗಿ ಆಗೋವಂಥದ್ದು. ಇದರಲ್ಲಿ ನ್ಯಾಷನಲ್ ಕೆಲಾಮಿಟಿ ರಿಲೀಫ್ ಫಂಡ್ ಅಂತ ಹೇಳಿ ಒಂದಿದೆ, NDRF ಅಂತ. ಆ NDRFನ ನಮಗೆ ಕೊಡಬೇಕು, ಇಷ್ಟು ಕೊಡಬೇಕು ಅಂತ ಒಂದು ಪದ್ಧತಿ ಇದೆ, ಅದನ್ನು ಕೊಡಬೇಕು. ಅದು ಕೊಡಲಿಲ್ಲ. ಅಡಿಷನಲ್ ಆಗಿ ನಾವು ನಷ್ಟ ಆಗಿದೆ ಅಂತ ಕೇಳಿದ್ದೀವಿ 18,000 ಕೋಟಿ, ಅದಕ್ಕೂ ಏನೂ ಕೊಟ್ಟಿಲ್ಲ, ರೆಸ್ಪಾನ್ಸೇ ಇಲ್ಲ. ನಾವು ಏನು ಮಾಡಬೇಕು? ಒಂದು. ಮೂರನೇದು ಹೇಳ್ತೀನಿ, ನಮಗೆ ಕೇಂದ್ರ 60% ಅನೇಕ ಯೋಜನೆಗಳಿದ್ದಾವೆ. ಕೇಂದ್ರ 60% ಇರುತ್ತೆ, ರಾಜ್ಯ 40% ಇರುತ್ತೆ. ಕೇಂದ್ರ 50, ರಾಜ್ಯ 50, ಅಥವಾ ಕೇಂದ್ರ 40, ರಾಜ್ಯ 60, ಹೀಗೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಯೋಜನೆಗಳಿಗೆ ಹಣ ಕೊಡ್ತಾರೆ. ಇವತ್ತು ಆ ಹಣನೂ ಕೂಡ ನೀವು ಸರಿಯಾಗಿ ರಿಲೀಸ್ ಮಾಡ್ತಾ ಇಲ್ಲ. ಇದು ನಾವು ಇಲ್ಲಿ ಬಂದು ನಮ್ಮ ಅಹವಾಲನ್ನ ಹೇಳಿಕೊಂಡು ಮುಖ್ಯಮಂತ್ರಿಗಳು ಬಂದು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದರು, ಗೃಹ ಸಚಿವರನ್ನು ಭೇಟಿ ಮಾಡಿದರು, ಆಮೇಲೆ ಬೇರೆ ಬೇರೆ ಕೃಷಿ ಮಂತ್ರಿಗಳನ್ನೆಲ್ಲ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಮ್ಮ ಮಿನಿಸ್ಟ್ರುಗಳು, ಕೃಷಿ ಸಚಿವರು ಇರ್ಬೋದು, ರೆವಿನ್ಯೂ ಸಚಿವರು ಇರ್ಬೋದು, ಬಂದಿಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ರೂ ಕೊಡೋದಿಲ್ಲ. ಈ ಪರಿಸ್ಥಿತಿ ಇರುವಾಗ ಏನು ಮಾಡಬೇಕು ನಾವು? ಅದಕ್ಕಾಗಿ ಇವತ್ತು ನಾವು ಕೇಂದ್ರದಲ್ಲೇ ಬಂದು ಇಲ್ಲೇ ನಾವು ನಮ್ಮ ಪ್ರೊಟೆಸ್ಟನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರು ಮತ್ತು ಶಾಸಕರು ಬಂದಿದ್ದೇವೆ. ಬರೀ ರೂಲಿಂಗ್ ಪಾರ್ಟಿ ಅಂತಲ್ಲ, ನಾವು ಯಾರು BJP MLAs, MPs ಅಥವಾ ಜನತಾದಳದ MLAs, MPs, ಇಂಡಿಪೆಂಡೆಂಟ್ಸು ಅವ್ರನ್ನೆಲ್ಲನೂ ಆಹ್ವಾನ ಮಾಡಿದ್ದೇವೆ. ಬಿಕಾಸ್ ಇದು ಸ್ಟೇಟ್ ಸಮಸ್ಯೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಅಲ್ಲ, ಇದು ರಾಜ್ಯದ ಸಮಸ್ಯೆ ಅಂತೇಳಿ ನಾವೆಲ್ಲರನ್ನೂ ಕೂಡ ಹೇಳಿದ್ದೇವೆ. ಇವತ್ತು 10:30 ಗಂಟೆಗೆ ಅಲ್ಲಿ ಜಂತರ್ ಮಂತರ್ನಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅಲ್ಲಿ ಪ್ರೊಟೆಸ್ಟನ್ನು ರಿಜಿಸ್ಟರ್ ಮಾಡ್ತೇವೆ.